ಶ್ರೀ ವಿನಾಯಕ ಸೇವಾ ಸಮಿತಿ ಬೆಟ್ಟಪುರ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಬೆಟ್ಟಪುರ ಚನ್ನವಣಕೊಪ್ಪಲು. ಇವತ್ತಿನ ದಿನ ನಾವು ಅನ್ನ ಸಂಪರ್ಧನೆಯನ್ನು ಮಾಡಿದ್ದೀವಿ. ಭಕ್ತಾದಿಗಳು ಎಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ಇವತ್ತು ನಾವು 10-10:30 ಹೊತ್ತಿಗೆಲ್ಲ ಗಣೇಶ ವಿಸರ್ಜನೆ ಎಲ್ಲ ಮುಗಿಸ್ತೀವಿ. ಯಾವುದೋ ಕೊಂದು ಕೊರತೆ ಇಲ್ಲದಂಗೆ ಎಲ್ಲ ಪೂರ್ತಿ ಸಹಕಾರದಿಂದ ವಿಸರ್ಜನೆ ಪೂರ್ತಿ ವಿಸರ್ಜನೆ ರಾಜಬೀದಿಯಲ್ಲಿ ರಾಜರೋತ್ಸವವಾಗಿ ಎಲ್ಲ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಕೊಪ್ಪಳದಲ್ಲಿ ಇತಿಹಾಸದಲ್ಲಿ ನಾವು ನಮ್ಮ ತಂದೆ ಕಾಲದಿಂದಲೇ ರಾಮ ಮಂದಿರ ಐತೆ, ಅದರಲ್ಲಿ ಗಣಪತಿ ಕೂರಿಸಲೇಬೇಕು ಅಂತ ನಮ್ಮ ತಂದೆ ಚಿಕ್ಕ ಮಕ್ಕಳ ಕಾಲಕ್ಕೂ ಗಣಪತಿ ಕೂರಿಸಿ ಅದು ಸೇವೆ ಮಾಡೋಕ್ಕೆ ನಾವು ಪಾತ್ರರಾಗಿದ್ದೀವಿ. ಆಗಲಿಂದ ಇವಾಗ ಯುವಕರು ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ಬೆಲೆ ಬರೋಂಗೆ ಮಾಡಿದ್ದಾರೆ. ಮತ್ತು ಏನಪ್ಪ ಅಂದರೆ ಎಲ್ಲ ಗ್ರಾಮದಿಂದ ಒಗ್ಗಟ್ಟಾಗಿ ಒಂದು ಆಚರಣೆ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟು ಈ ಸರ್ಕಲ್ಲು ನಮಗೆ ಮುಖ್ಯವಾಗಿ ಸರ್ಕಲ್ಲು ಜನಗೌಡನ ಕೊಪ್ಪಳಿಗೆ ಸರ್ಕಲಲ್ಲಿ ಕೂರಿಸಿ ಎಲ್ಲ ಗ್ರಾಮದಿಂದ ಒಮ್ಮತದಿಂದ ಆ ಭಗವಂತನ ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಹುಡುಗರು ಪ್ರೀತಿಯಿಂದ ತುಂಬ ಈ ಸಲ ಭಾರಿ ವಿಜೃಂಭಣೆಯಿಂದ ಮಾಡಿ ನಮ್ಮ ಗ್ರಾಮಕ್ಕೆ ಒಂದು ಹೆಸರು ತಂದಿದ್ದವ್ರೆ. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯ್ತದೆ. ಮತ್ತು ಎಲ್ಲರೂ ಒಂದು ಈ ರೀತಿ ಮಾಡಬೇಕು, ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕು. ಒಳ್ಳೆತನದಿಂದ ಒಬ್ಬರಿಗೆ ಗಣಪತಿ ಕೂರಿಸೋದು ಅಂದರೆ ಎಲ್ಲ ಒಂದು ನಮಗೆ ಒಂದು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಒಬ್ಬರು ಗಣಪತಿ ಕೂರಿಸ್ತಾರೆ, ಎಲ್ಲ ಮಾಡ್ತಾರೆ. ಬಿಡುವಾಗ ನಮಗೆ ಭಾರಿ ಇದರಿಂದ ನಮಗೆ ತೊಂದರೆ ಕೊಡ್ತಾರೆ ಅಂತ ಊರ ಒಳಗಡೆ ಎಲ್ಲ ನಮಗೆ ಕೆಟ್ಟ ಹೆಸರು ತರೋದಕ್ಕೆ ಎಲ್ಲ ಇದು ಮಾಡ್ತಾರೆ. ಈ ಸಲ ತುಂಬ ಚೆನ್ನಾಗಿ ಮಾಡವ್ರೆ. ಇದನ್ನೇ ಮುಂದುವರಿಸ್ಕೊಂಡೋಗಿ ಇದನ್ನೇ ಹೆಸರು ತರಬೇಕು ಜನಗೌಡನ ಕೊಪ್ಪಳಿಗೆ ಅಂತ ಹೇಳಿ ತುಂಬ ಹೆಮ್ಮೆ ಪಡ್ತೀನಿ.